ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ಏನಪ್ಪ ಅರ್ಧ ಅಂತ ಹೇಳಿದ್ರಲ್ಲ ಮನೆ ತುಮಕೂರಲ್ಲಿ. ನೀವು ಬರೀತೀರ ವಿಧೇಯ ಅದೇ ಕೊಂಡಿಲ್ಲ. ರೈತರೆಲ್ಲ ತೆಂಗಿನ ಗಿಡ, ಅಡಿಕೆ ಗಿಡ ಕಣ್ಣಿಗೆ ಕಾಣ್ತಾ ಇಲ್ವ ನಿಮಗೆ? ಯಾವ ರೀತಿ ಬದುಕ್ತಾ ಇದ್ದಾರೆ ಜನ ಅಂತ ಹೇಳಿ. ಇಲ್ಲಿ ಸೊಸೆ ನೀಡೋ ಕಾರ್ಯಕ್ರಮ ಬೆಂಗಳೂರಲ್ಲಿ 15 ಲಕ್ಷ ಸೊಸೆ ನೀಡ್ತಾರಂತೆ. ಆ ಸೊಸೆ ನೀಡೋದ್ರಲ್ಲೂ ಎಷ್ಟು ದುಡ್ಡು ಹೊಡಿತಾರ ಗೊತ್ತಿಲ್ಲ. ಈ ಕಾರ್ಯಕ್ರಮ ಯಾವಾಗಿಲ್ಲ ಇದು ಈಗ ಶುರು ಮಾಡ್ತಾರೆ. ಅದಕ್ಕೆ ಕಡಿಮೆಯಾಗಿಬಿಟ್ಟು 28, 29 ಕೇಂದ್ರದಲ್ಲಿ ಬೇರೆ ಬರ್ತಾರೆ. ರಾಹುಲ್ ಗಾಂಧಿ ಅವರ ಪ್ರಧಾನಮಂತ್ರಿ ಮಾಡೋದೇ ನಮ್ಮ ಆದ್ಯತೆ ಭಾಷಣ ಮಾಡೋದು. ಅಂದ್ರೆ ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು ಇದೆಯಲ್ಲ, ಈ ಸಂಪತ್ತನ್ನು ಲೂಟಿ ಮಾಡಿ ದೇಶಕ್ಕೀಗ ತಗೊಂಡೋಗ್ಬೇಕು. ಈಗ ಚುನಾವಣೆ ನಡೆಸಕ್ಕೆ ರಾಜ್ಯದ ಆಯ್ತು ಎಂದು ಮೊನ್ನೆ ಯಾರು ಹೇಳ್ತಿದ್ರು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಈಗ 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ಏನಂತಂದ್ರೆ ನಮಗೂ ಅರ್ಥ ಆಗಿದೆ. ಏನಪ್ಪ 5% ಗೌರ್ಮೆಂಟ್ ಸೀಟು, 95% ಮ್ಯಾನೇಜ್ಮೆಂಟ್ ಸೀಟ್. ನಾವು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ನೋಡಿದ್ರೆ ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ ನಲ್ಲಿ ಸೇರೋಕ್ಕೂ ಅದೇ ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡು ಬರುತ್ತಲ್ಲ, ಎಲ್ಲಿ ಕಳಿಸಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟ್ ಡೊನೇಷನ್? ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಏನ್ ಮಾಡಕ್ ಹೊರಟವ್ರೆ? 5% ಗೌರ್ಮೆಂಟ್ ಸೀಟು ಅಂತ. ಅಂದ್ರೆ ಮೆರಿಟ್ ಮೇಲೆ ಏನೋ ಕೊಡ್ತಾರೋ ಇಲ್ಲ ಅದೇನಾದ್ರು ಪಕ್ಷದ ದುಡಿಮೆ ಮೇಲೆ ಕೊಟ್ಟವ್ರು ಅದೇನೋ ಗೊತ್ತಿಲ್ಲ. ಗೌರ್ಮೆಂಟ್ ಸೀಟ್ ಯಾವ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಮಕ್ಕಳು ಸ್ಕೂಲ್ ಸೇರ್ಕೊಳ್ತಾರೆ, ಮೆಡಿಕಲ್ ಕಾಲೇಜು, ಸ್ಕೂಲ್ ಕಾಲೇಜು, ಅಲ್ಲಿ ಗೌರ್ಮೆಂಟ್ ಸೀಟ್ ಇಷ್ಟು ಅಂತ ನೀಟು CET ಎಕ್ಸಾಮ್ ಪಾಸ್ ಆದವರಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಬೇರೆ ಇರ್ತವೆ. ಅವು ಸ್ವಲ್ಪ ಮ್ಯಾನೇಜ್ಮೆಂಟ್ ಸೀಟ್ ಸೇರ್ಬೇಕಾದ್ರೆ ಇದಿರ್ಬೇಕು. ಹೇಳ್ಕೊಳ್ಳಿ, ಸತ್ಯ ಹೇಳಕ್ಕೆ 5% ಗೌರ್ಮೆಂಟ್ ಕೊಟ್ಟ. ಇನ್ನು ಉಳಿದವೆಲ್ಲ ಅವು ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ವಸೂಲಿಸ್ಬಿಟ್ಟು ಮೆರಿಟ್ ಕೋಟ 5% ಅಂತೆ. ಇನ್ನು ಉಳಿದಿದ್ದೆಲ್ಲ 95% ಮ್ಯಾನೇಜ್ಮೆಂಟ್ ಸೀಟ್. ಪೇಮೆಂಟ್ ಕೋಟ ಪೇಮೆಂಟ್ ಎಷ್ಟು ಗೊತ್ತಿಲ್ಲ. ಅವ್ರನ್ನ ಕಾಂಗ್ರೆಸ್ ನಲ್ಲಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ. MLA ಹೋಗ್ಬಿಟ್ಟು ಚೆಕ್ ಕೊಡೋದ್ರಿಂದ ಯಾವಾಗಿಂದ ಈ ಹೊಸ ಕಾಲದಲ್ಲಿ ಯಾರಾದರೂ ಭೂಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರು ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರ್ತಾನಲ್ಲ, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ ಬರಲ್ಲ. ಶಾಸಕರು ಏನ್ ಇಷ್ಟ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಿಲ್ಲ ಅಂದ್ರೆ ಯಾರು 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನ್ ದೊಡ್ಡ ರೈತರನ್ನು ಉಳಿಸಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀವಿ. ಇವತ್ತು ಇಂದಿನ ಕಲಾಪದಲ್ಲಿ ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆಲ್ಲ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನು ಡಿಕೆ ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬಂತಾರಂತೆ. ನೆನ್ನೆ ಅಸಹ್ಯ ರಸ್ತೆ ನೋಡಿದ್ರೆ ಏನ್ ಹೇಳಿದ್ರಿ ನೀವು? ನಿಮ್ ಸರ್ಕಾರ ಕಾನೂನು ತಂದಿದ್ರಿ, ಯಾಕೆ ಕೇಸ್ ಹಾಕಿದ್ರಿ? ಇವತ್ತು ಜನ ಓಡಾಡಕ್ಕಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವ್ದೋ ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲ ನಾಗರ ಬಾವಿ ಇದ್ರ ಬಾಡಿಗೆ ಮನೆ ತಗೊಂಡು ಅದು ಕೆಲವು ಪುರಾಣಿಗಳನ್ನು ಇಟ್ಕೊಂಡು ಮಾಫಿಯಾಗಳನ್ನು ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಬುದ್ಧಿನಲ್ಲಿ DC ಕಚೇರಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗೋದು ತಯಾರಾಗಿ ಗೊತ್ತಿದೆ ನನಗೆ. ಇದನ್ನು ಡಿನೋಟಿಫಿಕೇಶನ್ ಮಾಡದೇನೆ ನೀವು ಮಾಡ್ಕೊಂಡ್ರದು ಏನಿದೆ ಪ್ರಾಣಿ ಕೈ ಬಿಟ್ರೆ ಮೂರಾಯ್ತು.
20 ವರ್ಷ ಆಗಿದೆ. ಹಿಂದೆ ಎಷ್ಟು ವರ್ಷ ಆಗುತ್ತೆ ಇದು? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ ಯೋಗ್ಯತೆ ಸರಿಪಡಿಸ್ಕೊಳಕ್ಕಾಗಿಲ್ಲ. ಇನ್ನು ಅಲ್ಲೇನೋ ಬಹಳ ದೊಡ್ಡ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಬಹಳ ಚಂದ ವ್ಯವಸ್ಥೆ ಮಾಡ್ತಾರಂತೆ. ಮತ್ತು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿಂಪುರ ಮಾಡ್ತೀವಿ ಅಂತ ಹೇಳಿ ಇವತ್ತು ಹಲವಾರು ಪ್ರದೇಶದಲ್ಲಿ ಒಂದು ಗಂಟೆ ಮಳೆ ಆಯ್ತು ಅಂದ್ರೆ ಒಂದೊಂದು ಮಂಡಿತ ನೀರು. ಮಳೆಗಾಲ ಶುರುವಾಯ್ತು ಅಂದ್ರೆ ಅದೆಲ್ಲ ಸಾಗಿದೆ ಉಂಟು. ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಟ್ಲು ಹೋಗಿರ್ತಾರೋ ಅಂತ ತಿಂಗಳು. ಇದು ನೀವು ಮಾಡಿರೋ ಅಭಿವೃದ್ಧಿ.